Very good evening, students. Welcome to physics, where I will be discussing today the numerical part. Question paper ನಿಮಗೆ ಆಲ್ರೆಡಿ ಗೊತ್ತಿದೆ ಈಗ. There will be how many numericals ಅಂತ ಕೇಳಿದ್ರೆ 4 ನ್ಯೂಮರಿಕಲ್ಸ್ ಇರುತ್ತೆ. 4 questions will be there. ಅದರಲ್ಲಿ ನಾನು ಬರಿಬೇಕಾಗಿರೋದು 2 to be answered, out of which 2 questions-ಗೆ ಆನ್ಸರ್ ಮಾಡಬೇಕು. ಓಕೆ, ಸೊ ಯಾವ್ಯಾವ ಚಾಪ್ಟರಿಂದ ಕ್ವಶನ್ಸ್ ಬರುತ್ತೆ ಅಂತ ಫಸ್ಟ್ ನೋಡ್ಕೊಂಡ್ಬಿಟ್ರೆ ಇಟ್ ವಿಲ್ ಬಿ ಈಸಿ ಫಾರ್ ಅಸ್, ಆ್ಯಂಡ್ ಅದಷ್ಟು ಚಾಪ್ಟರಿಂದ ಮಾತ್ರ ನಾನು ನ್ಯೂಮರಿಕಲ್ಸನ್ನು ಫಿಕ್ಸ್ ಮಾಡ್ಕೋಬಹುದು. ಕರೆಕ್ಟ್? ನಾವು ಲುಕ್ ಇನ್ ಟು ದ ಫಸ್ಟ್ ನ್ಯೂಮರಿಕಲ್. 2 point charges 2 millicoulomb and 4 millicoulomb are placed at A and C respectively of a right angle triangle ABC. AB equal to 3, BC equal to 2 and angle B equal to 90 degree. ಹಾಗಾದರೆ calculate the magnitude of field at B. So magnitude field at B. B ಅಲ್ಲಿ ಎಷ್ಟು ಫೀಲ್ಡ್ ಇದೆ ಅಂತ ಕೇಳಿದ್ದಾರೆ. ನೋಡಿ, ಎಸ್ಪೆಷಲಿ when it comes to the numericals of this sort, which I call it as ಡಯಾಗ್ರಾಮ್ ಬೇಸ್ಡ್ ಕ್ವಶನ್ಸ್ ಅಂತ ಕರಿತೀನಿ. ಸೊ ಇಲ್ಲಿ ಫಸ್ಟ್ ನಾನೊಂದು ಡಯಾಗ್ರಾಮ್ ಬರ್ಕೊಂಡ್ಬಿಡೋಣ. ABC is a right angled triangle. Right angled at B. ಸೊ A, ಇಲ್ಲಿ B, ಇಲ್ಲಿ C. ಡಿಸ್ಟೆನ್ಸಸ್ ಕೊಟ್ಟಿದ್ದಾರೆ. ಡಿಸ್ಟೆನ್ಸ್ ಈಗ ಚಾರ್ಜಸ್ ಬರೆದ್ಬಿಡೋಣ. A ಅಲ್ಲಿ 2 millicoulomb, C ಅಲ್ಲಿ 4 millicoulomb. I need to calculate the intensity at B provided the distance AB is 3 centimeter and here it is BC is 2 centimeter. Okay, now identify the point where I need to calculate the net intensity. Yes, I have identified the point. That point is B. ಈ B ಅಲ್ಲಿ ಏನು ಇಡ್ತೀನಿ ನಾನು? ಒಂದು UPC ನ ಪ್ಲೇಸ್ ಮಾಡ್ತೀನಿ. ವಾಟ್ ಈಸ್ UPC? ಯೂನಿಟ್ ಪಾಸಿಟಿವ್ ಚಾರ್ಜ್ನ ಇಡ್ತೀನಿ. ವಿ ನೋ ಫ್ರಮ್ ದ ಪ್ರಾಪರ್ಟಿ ಆಫ್ ದ ಚಾರ್ಜ್, ಲೈಕ್ ಚಾರ್ಜಸ್ ರಿಪೆಲ್ ಈಚ್ ಅದರ್, ಅನ್ಲೈಕ್ ಚಾರ್ಜಸ್ ಅಟ್ರಾಕ್ಟ್ ಈಚ್ ಅದರ್. ಇಲ್ಲಿ ಫಸ್ಟ್ ಏನ ತಗೋತೀನಿ? ವಾಟ್ ಈಸ್ ದ ಎಫೆಕ್ಟ್ ಆಫ್ ಎ ಆನ್ ಬಿ? ಎ ಆನ್ ಬಿ ಎಷ್ಟು ಎಫೆಕ್ಟ್ ಇದೆ ಅಂತ ನೋಡೋದಾದರೆ, ಪಾಸಿಟಿವ್ ಚಾರ್ಜು ಇಲ್ಲೂ ಬಿ ಯಲ್ಲೂ ಪಾಸಿಟಿವ್ ಚಾರ್ಜು, ಇಟ್ ವಿಲ್ ಪುಷ್ ಅಲಾಂಗ್ ದ ಲೈನ್ ಜಾಯ್ನಿಂಗ್ ದ ಚಾರ್ಜ್. ಹೌದಾ? ಈ ಡೈರೆಕ್ಷನ್ಗೆ ಪುಷ್ ಮಾಡುತ್ತೆ. ಇದನ್ನು ಇ ಎ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಎ ಅಂತ ಕರ್ಕೋತೀನಿ. ಅದೇ ಥರ ಸಿ ಎಷ್ಟು ಇನ್ಫ್ಲೂಯೆನ್ಸ್ ಮಾಡುತ್ತೆ ಬಿ ಮೇಲೆ ಅಂತ ನೋಡಿದ್ರೆ, ಇಟ್ ವಿಲ್ ಆಲ್ಸೋ ಪುಷ್ ಬಿಕಾಸ್ ಅದು ಪಾಸಿಟಿವ್ ಚಾರ್ಜ್ ಇರೋದ್ರಿಂದ ದಿಸ್ ವಿಲ್ ಆಲ್ಸೋ ಪುಷ್. ಈ ಸಿ ಅಂತ ಕರಿತೀನಿ. ನಾವು ಲೆಟ್ ಅಸ್ ಕ್ಯಾಲ್ಕುಲೇಟ್ ದ ವ್ಯಾಲ್ಯೂ ಆಫ್ ಇ ಸಿ ಆ್ಯಂಡ್ ಇ ಎ. ನೋಡಿ, ಏನು ಮೆಥಡಾಲಜಿ ನಾನು ಮಾಡ್ತೀನಿ, ಯು ನೀಡ್ ಟು ಡೂ ದ್ಯಾಟ್ ಕಂಪ್ಲೀಟ್ಲಿ. ಸೊ ಇ ಎ ಫಾರ್ಮುಲಾ ಬರೀಬೇಕು ಫಸ್ಟು. 1/4πε0 charge at A divided by AB square. What is the value of 1/4πε0? 9 into 10 power 9. Charge is to 2 millicoulomb. So 2 into 10 power minus 3 divided by AB 3 centimeter. 3 square is 9 centimeter. ನ ಮೀಟರಿಗೆ ಕನ್ವರ್ಟ್ ಮಾಡ್ತೀನಿ. -4 ಬರುತ್ತೆ. 9 9 ಕ್ಯಾನ್ಸಲ್ ಆಗುತ್ತೆ. ಐ ವಿಲ್ ಬಿ ಲೆಫ್ಟ್ ವಿತ್ 2 into 10 to the power. ನೋಡಿ, -4 ಮೇಲಕ್ಕೆ ಹೋದರೆ +4. +4 - 3 is +1. +1 + 9 will be +10 Newton per coulomb. ಯಾವ ಡೈರೆಕ್ಷನಲ್ಲಿ ಹೋಗ್ತಾ ಇದೆ? ಆ್ಯಸ್ ಶೋನ್ ಇನ್ ದ ಡಯಾಗ್ರಾಮ್. ಅದೇ ಥರ ಇ ಸಿ ಕಂಡುಹಿಡಿಯೋಣಂತೆ. ಇ ಸಿ ಇಸ್ ದ ಇಂಟೆನ್ಸಿಟಿ ಅಟ್ ಪಾಯಿಂಟ್ ಸಿ, ಇಂಟೆನ್ಸಿಟಿ ಅಟ್ ಪಾಯಿಂಟ್ ಬಿ ಡ್ಯೂ ಟು ಸಿ, QC divided by BC square. ಹೌದಾ? 9 into 10 to the power 9. ಚಾರ್ಜ್ is 4 millicoulomb ಅಂತಿದೆ. 10 power minus 3 into 4. Distance is 2 centimeter. 2 square is 4 into 10 power minus 4. 4 cancel ಆಗುತ್ತೆ. I will be left with 9 into 10 power 9 Newton per coulomb. ಗೊತ್ತಾಗ್ತಿದೆ ಅಲ್ವಾ? ಇಷ್ಟು ಮಾಡಾದ್ಮೇಲೆ ಇಷ್ಟೇನಾ? ನೋ. ಎರಡು ಡೈರೆಕ್ಷನ್ನಲ್ಲಿ ಬಾಡಿ ಮೂವ್ ಆಗೋದಕ್ಕಾಗೋಲ್ಲ. ಒಂದು ರಿಸಲ್ಟೆಂಟ್ ಬೇಕು. ಎಲ್ಲಿರುತ್ತೆ ಆ ರಿಸಲ್ಟೆಂಟ್? ವಿಲ್ ಬಿ ಸಮ್ವೇರ್ ಇನ್ ಬಿಟ್ವೀನ್. ಐ ಡೋಂಟ್ ನೋ ವೇರ್ ಎಕ್ಸಾಕ್ಟ್ಲಿ. ಇ ಅಂತ ಕರಿತೀನಿ.
ಆ ಇ ಕಂಡುಹಿಡಿಯೋದಕ್ಕೆ ಫಾರ್ಮುಲಾ ಯಾವುದು? ಇ ಈಕ್ವಲ್ ಟು ರೂಟ್ ಆಫ್ ಫಸ್ಟ್ ಇಯರ್ PUCL ಮಾಡಿದ್ರಿ ಇ ಎ ಸ್ಕ್ವೇರ್ ಪ್ಲಸ್ ಇ ಬಿ ಸ್ಕ್ವೇರ್ ಪ್ಲಸ್ 2 into EA into EB cos theta. But what is the value of cos theta? Theta here is 90 degree, alva? The angle between EC and EA 90 degree. So I'll be left with root of EA square plus EB square. EA andre 2 into 10 power 10. Alligidu 4 into 10 power 20 ಆಯಿತು. ಇದು 9 ಸ್ಕ್ವೇರ್ 81 into 10 power 20 ಆಯಿತು. 81 ತೆಗೆದರೆ ನನಗೆ ರೂಟ್ 85 into 10 power 10 ನ್ಯೂಟನ್ ಪರ್ ಕೂಲಂಬ್. ಇದು ಬರೀ ಮ್ಯಾಗ್ನಿಟ್ಯೂಡ್ ಕೇಳಿದ್ದಾರೆ, ಹಾಗಾಗಿ ಇಷ್ಟಕ್ಕೆ ನಿಲ್ಲಿಸ್ತಾ ಇದ್ದೀನಿ. ದಿಸ್ ವಿಲ್ ಬಿ ದ ಆನ್ಸರ್. ಅಫ್ಕೋರ್ಸ್ ಯು ಕ್ಯಾನ್ ಕ್ಯಾಲ್ಕುಲೇಟ್ ರೂಟ್ 85 9 ಪಾಯಿಂಟ್ ಸಮಥಿಂಗ್ ಬರುತ್ತೆ. ಸೊ ಅದನ್ನು ಇಟ್ಟರೆ ಆನ್ಸರ್ ಬಂತು. ಬಟ್ ಇಫ್ ದೆ ಆಸ್ಕ್ ಯು ದ ಡೈರೆಕ್ಷನ್ ಆಲ್ಸೋ, ಡೈರೆಕ್ಷನ್ನು ಕಂಡುಹಿಡಿಯಿರಿ ಅಂತಂದರೆ ಐ ವಿಲ್ ಟೇಕ್ ದಿಸ್ ಆ್ಯಸ್ ಆಲ್ಫಾ ಅಂತ ತಗೋತೀನಿ. ಸೊ ಅದನ್ನ ಆಲ್ಫಾ ಅಂತ ತಗೊಂಡ್ರೆ tan alpha will be equal to EA sin theta divided by EC plus EA cos theta. Theta 90 degree ಆದ್ರಿಂದ it will be EA divided by EC ಬರುತ್ತೆ, ಯಾಕೆಂದರೆ cos 90 is 0. What is the value of EA? 2 into 10 power 10, ಇದು 9 into 10 power 10, ಎರಡು ಕ್ಯಾನ್ಸಲ್ ಆಗುತ್ತೆ. I have 2 by 9. So alpha will be equal to tan inverse of 2 divided by 9. This will be the answer for the resultant direction of the wave. Intensity, net intensity, resultant direction can be calculated using this formula. ಇದು 3 ಬಾಡಿ ಸಿಸ್ಟಮ್ಗಾಯಿತು. ಇದೇ ಥರದ್ದು ಒಂದು ಪ್ರಾಬ್ಲಮ್ನ 4 ಬಾಡಿ ಸಿಸ್ಟಮಲ್ಲೂ ಕೇಳಿದ್ದಾನೆ. ದಿಸ್ ಈಸ್ ಐ ಹ್ಯಾವ್ ಟೇಕನ್ ಇಟ್ ಫ್ರಮ್ ದ ಇಂಪಾರ್ಟೆಂಟ್ ಕ್ವಶನ್ಸ್. ನಿಮಗೆ ಬರಬಹುದಾದಂಥ ಕ್ವಶನ್ಸನ್ನು ನಾನು ತೊಗೊಂಡಿದ್ದೀನಿ ಅಷ್ಟೇ. ಓಕೆ, ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ದ 3 ಬಾಡಿ ಸಿಸ್ಟಮ್. ಐ ವಿಲ್ ಕ್ವಿಕ್ಲಿ ಜಂಪ್ ಇಂಟು 4 ಬಾಡಿ ಸಿಸ್ಟಮ್ಗೆ ನಾನು ಹೋಗ್ತೀನಿ. ಓಕೆ, ಜಸ್ಟ್ ಗಿವ್ ಮಿ ಎ ಮೂಮೆಂಟ್. ಓಕೆ, 4 ಬಾಡಿ ಸಿಸ್ಟಮ್ದು ಯಾವುದು ಕಾಣಿಸ್ತಾ ಇಲ್ಲ ಪ್ರಾಬ್ಲಮ್ಮು. ನೋ ಪ್ರಾಬ್ಲಮ್. ಇದೇ ಥರ 4 ಬಾಡಿ ಸಿಸ್ಟಮನ್ನು ಕೊಟ್ಟರೆ ಶ್ಯೂರ್ಲಿ ಯು ಕ್ಯಾನ್ ಕ್ಯಾಲ್ಕುಲೇಟ್ ಇಟ್ ಈಸಿಲಿ. ಸೊ 4 ಚಾರ್ಜು 3 ಸಲ ಹಾಕ್ತೀರಾ ಅಥವಾ 4 ಸಲ ಹಾಕಬೇಕಾಗುತ್ತೆ ಅಷ್ಟೇ. ಓಕೆ, ದ ನೆಕ್ಸ್ಟ್ ಪ್ರಾಬ್ಲಮ್ ವಾಟ್ ಐ ಆಮ್ ಗೋಯಿಂಗ್ ಟು ಡೀಲ್ ಈಸ್ ರಿಗಾರ್ಡಿಂಗ್ ದ ಆಲ್ಟರ್ನೇಟಿಂಗ್ ಕರೆಂಟ್. ಆಲ್ಟರ್ನೇಟಿಂಗ್ ಕರೆಂಟ್ ಬಗ್ಗೆ ಪ್ರಾಬ್ಲಮ್ನ ಮಾಡೋಣಂತೆ. ಏಕೆಂದರೆ ಫಸ್ಟು ಈಗ ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡು, ಆಲ್ಟರ್ನೇಟಿಂಗ್ ಕರೆಂಟ್ ಎರಡು ಮುಗಿಸ್ಕೊಂಡ್ಬಿಡೋಣ. ಆಮೇಲೆ ಕರೆಂಟ್ ಎಲೆಕ್ಟ್ರಿಸಿಟಿ, ಕೊನೆಗೆ ರೇ ಆಪ್ಟಿಕ್ಸ್ನ ಇಟ್ಕೊಳ್ಳೋಣಂತೆ ಇಫ್ ಟೈಮ್ ಪರ್ಮಿಟ್ಸ್. ಕಮಿಂಗ್ ಟು ದ ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ. ಆನ್ ಆಲ್ಟರ್ನೇಟಿಂಗ್ ಕರೆಂಟ್ ಆಫ್ ಸೋರ್ಸ್ 220 volt 50 Hz ಈಸ್ ಅಪ್ಲೈಡ್ ಟು ಎ ಸರ್ಕ್ಯೂಟ್ ಹ್ಯಾವಿಂಗ್ ರೆಸಿಸ್ಟೆನ್ಸ್ 200 ohm. ಅಲ್ಲಿಗೆ ಆರ್ ಕೊಟ್ಟಿದ್ದಾರೆ, ಇಂಡಕ್ಟರ್ ಎಲ್ ಕೊಟ್ಟಿದ್ದಾರೆ 4 Henry ಅಂತ, ಕೆಪಾಸಿಟೆನ್ಸ್ ಸಿ ಕೊಟ್ಟಿದ್ದಾರೆ 2 microfarad. ಇಂಪಿಡೆನ್ಸು ಮ್ಯಾಕ್ಸಿಮಮ್ ಕರೆಂಟ್ ಕಂಡುಹಿಡಿಬೇಕಷ್ಟೇ. ಇಂಪಿಡೆನ್ಸಿಗೆ ಫಾರ್ಮುಲಾ ಏನು? ಎಲ್ ಸಿ ಆರ್ ಸರ್ಕ್ಯೂಟಲ್ಲಿ ಇಂಪಿಡೆನ್ಸಿಗೆ ಫಾರ್ಮುಲಾ ಝೆಡ್ ಈಕ್ವಲ್ ಟು ರೂಟ್ ಆಫ್ ಆರ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಸಿ ಮೈನಸ್ ಎಕ್ಸ್ ಎಲ್ ಹೋಲ್ ಸ್ಕ್ವೇರ್. ಎಕ್ಸ್ ಸಿ ಮೈನಸ್ ಎಕ್ಸ್ ಎಲ್ ಹೋಲ್ ಸ್ಕ್ವೇರ್ ಇಸ್ ದ ಇಂಪಿಡೆನ್ಸ್. ನನಗೆ ಎಕ್ಸ್ ಸಿ ಎಕ್ಸ್ ಎಲ್ ಕಂಡುಹಿಡಿಬೇಕು ಅಲ್ವಾ? ಸೊ ಎಕ್ಸ್ ಎಲ್ ಕಂಡುಹಿಡಿಯೋಣ. ಎಕ್ಸ್ ಎಲ್ ಈಸ್ ನಥಿಂಗ್ ಬಟ್ 2πf ಇಂಟು ಎಲ್. ಅಲ್ಲಿಗೆ 2π ಫ್ರೀಕ್ವೆನ್ಸಿ ಈಸ್ ಗಿವನ್ ಟು ಬಿ 50 Hz, ಎಲ್ ಈಸ್ ಗಿವನ್ ಟು ಬಿ 4 Henry. ಏನಾಯ್ತು ಅಲ್ಲಿಗೆ? 50 ಇಂಟು 2 ಈಸ್ 100, 100 ಇಂಟು 4 ಈಸ್ 400, 400 ಇಂಟು π. ಪೈ ಈಸ್ 3.141 ಮಾಡಿದ್ರೆ ನನಗೆ ಎಕ್ಸ್ ಎಲ್ಲು 1256 ಓಮ್ ಬರುತ್ತೆ. ಅದೇ ಥರ ಎಕ್ಸ್ ಸಿ ಮಾಡೋಣ. ಎಕ್ಸ್ ಸಿ ಈಸ್ 1/2πf ಇಂಟು ಸಿ. ಸೊ ಇಫ್ ಐ ಸಬ್ಸ್ಟಿಟ್ಯೂಟ್ ಇಟ್ ಓವರ್ ಹಿಯರ್, 1 ಡಿವೈಡೆಡ್ ಬೈ 2π, ಎಫ್ ಎಷ್ಟು? ಫ್ರೀಕ್ವೆನ್ಸಿ ಈಸ್ 50 Hz, ಕೆಪಾಸಿಟೆನ್ಸ್ ಈಸ್ 2 ಇಂಟು 10 power minus 6. ಸೊ 10 power minus 6 ಮೇಲಕ್ಕೆ ಹೋದರೆ ಪ್ಲಸ್ 6 ಆಗುತ್ತೆ. ಸಿಂಪ್ಲಿಫೈ ಮಾಡ್ತೀನಿ. 10 power 6 ಡಿವೈಡೆಡ್ ಬೈ 100, 10,000 ಬಂತು. ಡಿವೈಡೆಡ್ ಬೈ 2,
5000 ಬಂತು ಡಿವೈಡೆಡ್ ಬೈ 3.141 ಮಾಡಿದ್ರೆ ಎಕ್ಸ್ ಸಿ ಐಲ್ ಗೆಟ್, ಇನ್ನೊಂದ್ಸಲ ನೀವು ಕ್ರಾಸ್ ಚೆಕ್ ಮಾಡ್ಕೊಳ್ಳಿ, 1591 ಓಮ್ ಬರುತ್ತೆ. ಎಕ್ಸ್ ಎಲ್ ಸಿಕ್ತು, ಎಕ್ಸ್ ಸಿ ಸಿಕ್ತು. ಲೆಟ್ ಅಸ್ ಸಬ್ಸ್ಟಿಟ್ಯೂಟ್ ಇಟ್ ಡೈರೆಕ್ಟ್ಲಿ ಇನ್ ದ expression for impedance. R resistance is 200, so 200 square plus ಯಾವುದು ದೊಡ್ಡದಿದೆ ಅದನ್ನು ಸಣ್ಣದರಿಂದ ಸಬ್ಟ್ರಾಕ್ಟ್ ಮಾಡ್ತೀನಿ, ಎಕ್ಸ್ ಸಿ ಮೈನಸ್ ಎಕ್ಸ್ ಎಲ್, 1591 ಮೈನಸ್ 1256 ಹೋಲ್ ಸ್ಕ್ವೇರ್. ಓಕೆ, ಸೊ ಝೆಡ್ ವಿಲ್ ಬಿ ಈಕ್ವಲ್ ಟು ರೂಟ್ ಆಫ್ 200 ಸ್ಕ್ವೇರ್ ಹಾಗೆ ಇಟ್ಕೋತೀನಿ, ಪ್ಲಸ್ 1591 ಮೈನಸ್ 1256 ವಿಲ್ ಬಿ 335 ಬರುತ್ತೆ ಹೋಲ್ ಸ್ಕ್ವೇರ್. ಸೊ 335 ಇಂಟು 335 ಎಷ್ಟು, ಪ್ಲಸ್ 200 ಸ್ಕ್ವೇರ್ ಈಸ್ 40000. ಸೊ ಇದಿಷ್ಟು ಮಾಡಿದ್ರೆ ಐ ವಿಲ್ ಗೆಟ್ ಎ ವೆರಿ ಬಿಗ್ ವ್ಯಾಲ್ಯೂ, 152509 ಬರುತ್ತೆ. ನಾವು ಐ ನೀಡ್ ಟು ಟೇಕ್ ದ ರೂಟ್ ಆಫ್ ದಿಸ್, ಸ್ಕ್ವೇರ್ ರೂಟ್ ಆಫ್ ದಿಸ್ ನಂಬರ್ನ ನಾನು ತೆಗಿಬೇಕು. ರೂಟ್ ತೆಗೆದ್ರೆ ಝೆಡ್ ವಿಲ್ ಬಿ ಅರೌಂಡ್ 390 ಓಮ್ ಬರುತ್ತೆ. ಸೊ ಐ ಕ್ಯಾಲ್ಕುಲೇಟೆಡ್ ದ ವ್ಯಾಲ್ಯೂ ಆಫ್ ಝೆಡ್, ಈಸಿಯಾಗಿ ಬಂದ್ಬಿಡ್ತು. ನೆಕ್ಸ್ಟ್ ಏನು ಕೇಳಿದರೆ, ಮ್ಯಾಕ್ಸಿಮಮ್ ಕರೆಂಟ್. ಫಸ್ಟ್ ಕರೆಂಟನ್ನು ಕಂಡುಹಿಡ್ಕೊಳ್ಳೋಣ. ಮ್ಯಾಕ್ಸಿಮಮ್ ಕರೆಂಟ್ ಬೇರೆ ಇದೆ, ಕರೆಂಟ್. ಓಕೆ, ಕರೆಂಟ್ ಇನ್ ದ ಸರ್ಕ್ಯೂಟ್ ವಿಚ್ ಕ್ಯಾನ್ ಬಿ ಡ್ರಾನ್ ಯೂಸಿಂಗ್ ದಿಸ್ ಐ ಈಕ್ವಲ್ ಟು ವಿ ಬೈ ಝೆಡ್. ಓಮ್ಸ್ ಲಾ ಯೂಸ್ ಮಾಡ್ತೀನಿ. 220 ಈಸ್ ದ ಅಪ್ಲೈಡ್ ವೋಲ್ಟೇಜ್ ಡಿವೈಡೆಡ್ ಬೈ 390 ಅಷ್ಟೇ. ಸೊ 220 divided by 390, I'll be ending up with approximately 0.56 ampere. So this is the value of the current as well as the impedance. ನೋಡಿ 5 ಮಾರ್ಕ್ಸು. ಏನೇ ಕೊಡಲಿ ಇಷ್ಟು ಕಾಮನ್ ಅಂತೂ ಇದ್ದೇ ಇರುತ್ತೆ. ಝೆಡ್ ಕಂಡುಹಿಡಿಬೇಕಾಗಿರುತ್ತೆ, ಅದ್ರ ಜೊತೆಗೆ ಐ ಕಂಡುಹಿಡಿದ್ವಿ, ಇಲ್ಲಿ ಏನು ವೋಲ್ಟೇಜ್ ಕಂಡುಹಿಡಿಬೇಕಾಗ್ಬೋದು. ಇಲ್ಲೇ ಮಾಡಿ ತೋರಿಸ್ಬಿಡ್ತೀನಿ ನೋಡಿ ಅದನ್ನು. ಇಫ್ ಐ ವಾಂಟ್ ಟು ಕ್ಯಾಲ್ಕುಲೇಟ್ ದ ವೋಲ್ಟೇಜ್ ಐ ವಿಲ್ ಯೂಸ್ ವಿ ಆರ್ ಈಕ್ವಲ್ ಟು ಐ ಇಂಟು ಆರ್, ಕರೆಂಟ್ ಇಂಟು ರೆಸಿಸ್ಟೆನ್ಸ್. ಸೊ 0.56 ಇಂಟು ರೆಸಿಸ್ಟೆನ್ಸ್ ಎಷ್ಟು, 200. ಸೊ 0.56 ಇಂಟು 200 ಮಾಡ್ತೀನಿ. 0.56 ಇಂಟು 200 ಐ ಆಮ್ ಗೋಯಿಂಗ್ ಟು ಗೆಟ್ 112 ವೋಲ್ಟ್. ಸೊ 112 ವೋಲ್ಟ್ ಬಂತು. ನೆಕ್ಸ್ಟು ಅದೇ ಥರ ವಿ ಸಿ ಬೇಕು ಅಂದರೆ ಐ ಇಂಟು ಎಕ್ಸ್ ಸಿ. ಸೊ 0.56 ಇಂಟು ಎಕ್ಸ್ ಸಿ ವ್ಯಾಲ್ಯೂ ಎಷ್ಟು ಮಾಡಿದ್ದೀವಲ್ಲ, 1591 ಮಾಡಿದ್ರೆ 0.56 ಇಂಟು 1591 ಐ ಆಮ್ ಗೋಯಿಂಗ್ ಟು ಗೆಟ್ 890 ವೋಲ್ಟ್. ನೆಕ್ಸ್ಟು ವಿ ಎಲ್ ಬೇಕು, ವಿ ಎಲ್ ಈಕ್ವಲ್ ಟು ಐ ಇಂಟು ಎಕ್ಸ್ ಎಲ್, 0.56 ಇಂಟು 1256 ಮಾಡಬೇಕು ಇದಕ್ಕೆ. 0.56 ಇಂಟು 1256 ಐ ಆಮ್ ಗೋಯಿಂಗ್ ಟು ಗೆಟ್ 703 ವೋಲ್ಟ್. ಸರ್ ಅಪ್ಲೈಡ್ ವೋಲ್ಟೇಜು ನನಗೆ 220, ಇಲ್ಲಿ ಹೆಂಗೆ 890 703 ಬರ್ತಾ ಇದೆ ಅಂದರೆ, ಸಿ ವೈಲ್ ಡಿರೈವಿಂಗ್ ಯು ಹ್ಯಾವ್ ಯೂಸ್ ದಿಸ್ ಫಾರ್ಮುಲಾ, ವಿ ಸ್ಕ್ವೇರ್ ಈಕ್ವಲ್ ಟು ವಿ ಆರ್ ಸ್ಕ್ವೇರ್ ಪ್ಲಸ್ ವಿ ಸಿ ಮೈನಸ್ ವಿ ಎಲ್ ಹೋಲ್ ಸ್ಕ್ವೇರ್. ಸಬ್ಟ್ರಾಕ್ಟ್ ಆಗುತ್ತೆ, ಸಬ್ಟ್ರಾಕ್ಟ್ ಆಗಿದಾಗ ಐ ಎಂಡಿಂಗ್ ಅಪ್ ವಿತ್ ದ ಕಾನ್ಸ್ಟೆಂಟ್ ಆನ್ಸರ್. This is a problem related to alternating current and this is how we are going to work this problem. ಇನ್ನೊಂದು ಪ್ರಾಬ್ಲಮ್ ಮಾಡೋಣಂತೆ. ಎಲೆಕ್ಟ್ರಿಕ್ ಚಾರ್ಜ್ ಆದರೂ ಸರಿ ಅಥವಾ ಎಲ್ ಸಿ ಆರ್ ಸೀರೀಸ್ ಸರ್ಕ್ಯೂಟ್ ಆದರೂ ಸರಿ. ಹಾಂ, ಇದೊಂದು ಮಾಡಿಬಿಟ್ಟು ಆಮೇಲೆ ಕರೆಂಟ್ ಎಲೆಕ್ಟ್ರಿಸಿಟಿಗೆ ಹೋಗೋಣ. ನೋಡಿ, ಲುಕ್ ಇಂಟು ದಿಸ್ ಪ್ರಾಬ್ಲಮ್. ಎ 20 ohm resistor, 1.5 Henry inductor, 35 microfarad capacitor are connected with 220 volt 50 hertz. Find the impedance and also the current. ಸೇಮ್ ಪ್ರಾಬ್ಲಮ್ಮು, ವ್ಯಾಲ್ಯೂಸ್ ಒಂದು ಸ್ವಲ್ಪ ವ್ಯತ್ಯಾಸ ಆಗಿದೆ. ಮಾಡಿಬಿಡೋಣವಾ? ನೋಡಿ, ಎಕ್ಸ್ ಎಲ್ ಮಾಡ್ತೀನಿ ಫಸ್ಟು. ಎಕ್ಸ್ ಎಲ್ ಈಸ್ 2πfl, ಹೌದಲ್ವಾ? ಸೊ 2π ಫ್ರೀಕ್ವೆನ್ಸಿ ಕೊಟ್ಟಿದ್ದಾರಾ, 50 hertz ಕೊಟ್ಟಿದ್ದಾರೆ. ಇಂಡಕ್ಟೆನ್ಸ್ ಈಸ್ 1.5. 50 into 2 is 100. 100 into 1.5. 100 into 1.5 into 3.141 ಪೈ. ಅಲ್ಲಿಗೆ ಎಕ್ಸ್ ಎಲ್ಲು 471 ಓಮ್ ಬರುತ್ತೆ. ನೆಕ್ಸ್ಟ್ ಎಕ್ಸ್ ಸಿ ಈಸ್ 1/2πfc.
which is equal to 1 divided by 2 pi into 50. Capacitance ಎಷ್ಟು ಕೊಟ್ಟಿರೋದು 35 micro. 35 micro is 10 power minus 6. So 35 micro ಮೇಲೆ ಕಳಿಸಿದ್ರೆ 10 power plus 6 ಆಗುತ್ತೆ. If I solve it, I will get XC as 90 ohm ಬರುತ್ತೆ, 90.9 ohm ಬರುತ್ತೆ. ಇಲ್ಲೂ 471.9 ಬರುತ್ತೆ. ನಾವು Z ಕಂಡುಹಿಡಿಯೋದಕ್ಕೆ ಡೈರೆಕ್ಟಾಗಿ ಅಪ್ಲೈ ಮಾಡೋಣ. ಫಾರ್ಮುಲಾ ಏನು, Z ಈಕ್ವಲ್ ಟು ರೂಟ್ ಆಫ್ ಆರ್ ಸ್ಕ್ವೇರ್ ಪ್ಲಸ್ ಇಲ್ಲಿ XL ಮೈನಸ್ XC ಬರಿತೀನಿ, ಏಕೆಂದರೆ XL ಇಸ್ ಗ್ರೇಟರ್ ದ್ಯಾನ್ XC. XC ಇನ್ನೊಂದು ಸಲ ಕ್ಯಾಲ್ಕುಲೇಟ್ ಮಾಡೋಣ, ಯಾಕೋ ಒಂಚೂರು ಡೌಟ್ ಆಗ್ತಾ ಇದೆ. ಸೊ ಐ ಹ್ಯಾವ್ 10 to the power 6 in the numerator divided by 100. I'll get 10,000 divided by 35, 285 ಬರುತ್ತೆ, divided by 3.141, I'll get 90.9. Okay. Root of 20 square plus 471 minus 90 whole square. So this will be 400 ಬರುತ್ತೆ. ಇಲ್ಲಿ 471 minus 90 will be 381. ಸ್ಕ್ವೇರ್ ಮಾಡಿದ್ರೆ I'll get 145161 ಸಿಗುತ್ತೆ. ಪ್ಲಸ್ 400 ಮಾಡ್ತೀನಿ, I'll get a value, and of course on taking the root I'll get the value of Z as 381.5 ohm. ಇನ್ನೊಂದು ಸಲ ನೀವು ಕ್ರಾಸ್ ಚೆಕ್ ಮಾಡ್ಕೊಳ್ಳಿ ಆನ್ಸರ್ನ. ನಾನೊಂಚೂರು ಅಪ್ರಾಕ್ಸಿಮೇಟನ್ನು ಯೂಸ್ ಮಾಡಿದ್ದೀನಿ. ನೆಕ್ಸ್ಟ್ ಕರೆಂಟ್ ಬೇಕು, I ಈಕ್ವಲ್ ಟು V ಬೈ Z ಆಗುತ್ತೆ. V is 220 ಡಿವೈಡೆಡ್ ಬೈ 381.5. ಸೊ 220 divided by 381.5, you will get around ನೋಡಿ 0.576 ampere ಬರುತ್ತೆ, which is similar to the previous problem what we have done. Okay, ನೋಡೋಣ ಇದ್ರ ಮೇಲೆ ಇನ್ನೊಂದು ಏನಾದ್ರು ನ್ಯೂಮರಿಕಲ್ ಇದ್ದರೆ ಅದನ್ನು ಮಾಡಿಬಿಡೋಣಂತೆ. ರೈಟ್, ಇಲ್ಲೊಂಚೂರು ಡಿಫ್ರೆಂಟ್ ಆಗಿದೆ ಪ್ರಾಬ್ಲಮ್ ನೋಡಿ. ಎ ಸೈನೋಸಾಯ್ಡಲ್ ವೋಲ್ಟೇಜ್ ಪೀಕ್ ವ್ಯಾಲ್ಯೂ ಅಂತ ಕೊಟ್ಟಿದ್ದಾನೆ. ಪೀಕ್ ವ್ಯಾಲ್ಯೂ ಅಂದರೆ V0, ಫ್ರೀಕ್ವೆನ್ಸಿ 50 Hz, R, L ಆ್ಯಂಡ್ C ಆರ್ ಗಿವನ್. ಇಂಪಿಡೆನ್ಸ್ ಕೇಳಿಯಾನೆ, ಫೇಸ್ ಡಿಫ್ರೆನ್ಸು ಅಲ್ಲಿಗೆ ಆಲ್ಫಾ ಕಂಡುಹಿಡಿಬೇಕು, ಆ್ಯಂಡ್ ವೋಲ್ಟೇಜ್ ಅಕ್ರಾಸ್ ದ ಸೋರ್ಸ್, ಕರೆಂಟ್, ಪವರ್ ಫ್ಯಾಕ್ಟರ್ ಇಷ್ಟು ಕೇಳಿದ್ದಾರೆ. ಫಸ್ಟು RMS ವ್ಯಾಲ್ಯೂ ಆಫ್ ಕರೆಂಟ್ ಕಂಡುಹಿಡಿದ್ಬೋಣ. RMS ಇಸ್ ಗಿವನ್ ಬೈ V0 ಡಿವೈಡೆಡ್ ಬೈ √2. ಅಲ್ಲಿಗೆ 283 ಡಿವೈಡೆಡ್ ಬೈ, ಅಥವಾ ಮಾಡಿದ್ರೆ ನಾನು ಇಟ್ ಇಸ್ ಅ ಸ್ಟ್ಯಾಂಡರ್ಡ್ ವ್ಯಾಲ್ಯೂ, ಆ್ಯಕ್ಚುಲಿ ಯು ಆರ್ ಗೋಯಿಂಗ್ ಟು ಗೆಟ್ 200 ವೋಲ್ಟ್ ಬರುತ್ತೆ. ಇನ್ಪುಟ್ ವೋಲ್ಟೇಜ್ 200 ವೋಲ್ಟ್ ಆಯಿತು. ಈಗ XC XL ಎಲ್ಲ ಬೇಕು, ಕಂಡುಹಿಡ್ಕೊಂಬಿಡೋಣ. XL is 2πfL. ನೋಡಿ ಎಷ್ಟು ಸುಲಭ ಇದೆ AC ಮೇಲೆ ನ್ಯೂಮರಿಕಲ್ಸು, ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ. ಬಿಕಾಸ್ ಈಸಿಯಾಗಿ ಫಾರ್ಮುಲಾ ಗೊತ್ತಿದ್ರೆ ಮಾಡ್ಕೊಂಡು ಹೋಗ್ಬೋದು. ಇದನ್ನ C ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ, 25.48 milli Henry 10 power minus 3. So 100 into 3.141 into 25.48. So the value will be 8 ohm ಬರುತ್ತೆ ಇದು. ಅದೇ ಥರ XC ಮಾಡಿದ್ರೆ 1/2πfC, which is equal to 1 divided by 2πf is 50. Capacitance is 786 into 10 power minus 6. So 10 power minus 6 divided 786 ಅಂತ ಹೇಳಿದರೆ I'll get the value of XC as 4 ohm. ಇಂಪಿಡೆನ್ಸ್ ಕಂಡುಹಿಡಿಯೋದು ಸುಲಭ ಆಗೋಯ್ತು. ಈಗ XL XC ಸಿಕ್ಕ ಮೇಲೆ Z ಈಕ್ವಲ್ ಟು ರೂಟ್ ಆಫ್ R ಸ್ಕ್ವೇರ್ ಪ್ಲಸ್ XC ಮೈನಸ್ XL ಹೋಲ್ ಸ್ಕ್ವೇರ್. ಸೊ ರೂಟ್ ಆಫ್ R ಎಷ್ಟು, R ಕೊಟ್ಟಿರೋದು 3, ಸೊ 9 ಆಯಿತು. XC ಮೈನಸ್ XL 8 minus 4 16 ಆಯಿತು. ಇಂಪಿಡೆನ್ಸ್ ಈಸ್ 5 ohm. ನೆಕ್ಸ್ಟ್ ಏನು ಕಂಡುಹಿಡಿಬೇಕು, ಕರೆಂಟ್ ಕಂಡುಹಿಡಿಬೇಕು. ಇಲ್ಲೇ ಕರೆಂಟನ್ನು ಕಂಡುಹಿಡಿದ್ಬೋಣ. I ಈಕ್ವಲ್ ಟು V ಬೈ Z. V is 200 divided by Z is 5, so it is 40 ampere. ಫೇಸ್ ಆ್ಯಂಗಲ್ ಕಂಡುಹಿಡಿಬೇಕು. ಓಕೆ, tan alpha ಈಕ್ವಲ್ ಟು XC ಮೈನಸ್ XL ಡಿವೈಡೆಡ್ ಬೈ R. ಸೊ ಇದನ್ನು ಸಬ್ಟ್ರ್ಯಾಕ್ಟ್ ಮಾಡಿದ್ರೆ 4 ಬರುತ್ತೆ, ಯಾಕೆಂದರೆ XL ಇಸ್ ಗ್ರೇಟರ್ ದ್ಯಾನ್ XC. ಸೊ XL ಮೈನಸ್ XC ಆಗುತ್ತೆ. 8 minus 4 divided by
R is 3. So 4 by 3 ಆಯಿತು. Alpha is tan inverse of 4 divided by 3. ನೆಕ್ಸ್ಟ್ ಏನು ಕೇಳಿದ್ದಾರೆ, ಪವರ್ ಫ್ಯಾಕ್ಟರ್ ಅಂತ ಕೇಳಿದ್ದಾರೆ. ಪವರ್ ಫ್ಯಾಕ್ಟರ್ ಇಸ್ ಎಕ್ಸ್ಟ್ರಾ ಒನ್. ಪವರ್ ಫ್ಯಾಕ್ಟರ್ ಈಸ್ ನಥಿಂಗ್ ಬಟ್ ಕಾಸ್ ಫೈ. ಏನಿಂದ ಕೊಡುತ್ತೆ ಕಾಸ್ ಫೈ? ಆರ್ ಬೈ ಝೆಡ್. ಆರ್ ವ್ಯಾಲ್ಯೂ ಎಷ್ಟಿದೆ? 3. ಝೆಡ್ ವ್ಯಾಲ್ಯೂ ಎಷ್ಟಿದೆ? 5. ಸೊ 3 by 5 is the power factor of the circuit. This is a problem related to AC. AC ಪ್ರಾಬ್ಲಮ್ ಮಿಸ್ ಮಾಡಲೇಬೇಡಿ ಸ್ಟೂಡೆಂಟ್ಸ್, ಏಕೆಂದರೆ ತುಂಬ ಸುಲಭ ಇದೆ ನೋಡಿ. ಝೆಡ್ ಕಂಡುಹಿಡಿಬೇಕು, ಎಕ್ಸೆಲ್ಲು, ಎಕ್ಸ್ ಸಿ, ಪವರ್ಸನ್ನು ಒಂಚೂರು ನೀಟಾಗಿ ನೋಡ್ಕೊಂಡ್ಬಿಟ್ರೆ ಈಸಿಲಿ ಯು ಕ್ಯಾನ್ ಫೈಂಡ್ ಔಟ್ ದ ವ್ಯಾಲ್ಯೂ ಅಲ್ವಾ. ನೆಕ್ಸ್ಟ್ ಐ ವಿಲ್ ಬಿ ಮೂವಿಂಗ್ ಟು ದ ಪ್ರಾಬ್ಲಮ್ಸ್ ರಿಲೇಟೆಡ್ ಟು, ಇದೊಂದು ಮಾಡೋಣ ನೋಡಿ. 2 ಪಾಯಿಂಟ್ ಚಾರ್ಜಸ್, ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡಿಗೆ ಸಂಬಂಧಪಟ್ಟಿದ್ದು. 4 × 10⁻6 ಕೂಲಮ್, 2 × 10⁻6 coulomb are kept at A and B of a right angle triangle ABC respectively, and B is right angled. Find the net intensity at C ಅಂತ ಕೇಳಿದ್ದಾರೆ. ರೈಟ್ ಆಂಗಲ್ ಇಸ್ B. ಸೊ ಹಾಗಾಗಿ ನಾನು ಟ್ರಯಾಂಗಲ್ ಹೀಗೆ ಬರ್ಕೋತೀನಿ. ಓಕೆ, ಎ ಬಿ ಸಿ ಅಲ್ಲಿ ಇಂಟೆನ್ಸಿಟಿ ಕಂಡುಹಿಡಿಯಬೇಕಾಗಿದೆ. ಚಾರ್ಜ್ ಎಷ್ಟಿದೆ ಎ ಅಲ್ಲಿ? 4 ಮೈಕ್ರೋಕೂಲಮ್, ಇಲ್ಲಿ 2 ಮೈಕ್ರೋಕೂಲಮ್. ಡಿಸ್ಟೆನ್ಸ್ ಎ ಸಿ ಈಸ್ 2 ಸೆಂಟಿಮೀಟರ್ ಆ್ಯಂಡ್ ಬಿ ಸಿ ಈಸ್ 1 ಸೆಂಟಿಮೀಟರ್. ರೈಟ್, ಆಗಲೇ ಐಡಿಯಾ ಬಂದಿದೆ ಅಲ್ವಾ? ಡೈರೆಕ್ಷನ್ಸ್ ಹಾಕ್ಬಿಡ್ತೀನಿ ನೋಡಿ. ಎ ವಿಲ್ ಪುಷ್ ದ ಸಿ. ಯಾವ ಡೈರೆಕ್ಷನ್ಲಿ? ಈ ಡೈರೆಕ್ಷನ್ಲಿ ಪುಷ್ ಮಾಡುತ್ತೆ. ದಿಸ್ ಈಸ್ ಇ ಎ. ಬಿ ವಿಲ್ ಪುಷ್. ಬಿ ಯಾವ ಡೈರೆಕ್ಷನಲ್ಲಿ ಪುಷ್ ಮಾಡುತ್ತೆ? ಈ ಡೈರೆಕ್ಷನಲ್ಲಿ ಪುಷ್ ಮಾಡುತ್ತೆ. ಇ ಬಿ. ಸೊ ರಿಸಲ್ಟ್ ಏನು ಕಂಡುಹಿಡಿಬೇಕು? ಈ ಆ್ಯಂಗಲ್ ಆಬ್ವಿಯಸ್ಲಿ ಎಷ್ಟು ಗೊತ್ತಿಲ್ಲ, ಕಂಡುಹಿಡ್ಕೊಳ್ಳೋಣಂತೆ. ನನಗೆ ಕಾಸ್ ಥೀಟಾ ಬೇಕಾದಾಗ ಮಾಡ್ಕೊಳ್ಳೋಣಂತೆ, ನೋ ಪ್ರಾಬ್ಲಮ್. ಇದನ್ನ ಥೀಟಾ ಅಂತ ಅಂದ್ಕೊಳ್ಳೋಣಂತೆ. ರೈಟ್, ಐ ವಿಲ್ ಸ್ಟಾರ್ಟ್ ಡೂಯಿಂಗ್ ಇಟ್. ನೀವು ನನ್ನ ಜೊತೆ ಸಾಲ್ವ್ ಮಾಡೋಕ್ಕೆ ಶುರು ಮಾಡಿ, ಒಟ್ಟಿಗೆ ಇಬ್ಬರಿಗೂ ಆನ್ಸರ್ ಸೇಮ್ ಬರುತ್ತಾ ನೋಡೋಣಂತೆ. ಇ ಎ 1/4πε0 charge at A divided by AC square. So 9 × 10⁻9 into 4 × 10⁻6 divided by 4 × 10⁻4. ಇದು ಹೋಯ್ತು. ಅಲ್ಲಿಗಿದು 9 × 10⁻7 ನ್ಯೂಟನ್ ಪರ್ ಕೂಲಮ್. ಕರೆಕ್ಟ್. -4 -6 -2 ಉಳಿಯುತ್ತೆ. -2 + 9 will be 7. ಅದೇ ಥರ ಇ ಬಿ will be equal to 1/4πε0 charge at B divided by BC square. 9 × 10⁻9 value of 1/4πε0, 2 micro, 2 × 10⁻6. Distance is 1 centimeter, so 10⁻4. Answer will be 18 × 10⁻7 Newton per coulomb. Resultant ಕಂಡುಹಿಡಿಯಬೇಕು. ಡೈರೆಕ್ಟಾಗಿ ಮಾಡೋಣಂತೆ. ರೂಟ್ ಆಫ್ ಇ ಎ ಸ್ಕ್ವೇರ್ ಪ್ಲಸ್ ಇ ಬಿ ಸ್ಕ್ವೇರ್ ಪ್ಲಸ್ 2 ಇ ಎ ಇ ಬಿ ಕಾಸ್ ಥೀಟಾ. ಈಗ ಕಾಸ್ ಥೀಟಾ ಕಂಡುಹಿಡಿಬೇಕು ನಾನು. ಕಾಸ್ ಥೀಟಾಗೆ ಅಲ್ಲಿ ಕನ್ಸಿಡರ್ ದಿಸ್ ಟ್ರಯಾಂಗಲ್. ನೋಡಿ, ಕಾಸ್ ಥೀಟಾ ಏನಾಗುತ್ತೆ? 1 / 2 ಆಗಲ್ವಾ? ಅಡ್ಜಸೆಂಟ್ ಬೈ ಹೈಪಾಟಿನಿಯಸ್. ಕಾಸ್ ಥೀಟಾ ಹಾಫ್ ಯಾವುದಕ್ಕೆ ಬರುತ್ತೆ? ಅಥವಾ ಕಾಸ್ ಥೀಟಾಗೆ ಹಾಫ್ ಹಾಕ್ಬಿಡೋಣ ಇಲ್ಲಿ ಅಷ್ಟೇ. ಸೊ ರೂಟ್ ಆಫ್ ಮಾಡ್ತಾ ಇದ್ದೀರಾ ನನ್ನ ಜೊತೆಗೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇ ಎ ಸ್ಕ್ವೇರ್ 9 ಸ್ಕ್ವೇರ್ 81 × 10⁻14 ಪ್ಲಸ್ ಇ ಬಿ ಸ್ಕ್ವೇರ್. ಇ ಬಿ ಎಷ್ಟಿದೆ ವ್ಯಾಲ್ಯೂ? 18 ಇದೆ. ಸೊ 18 ಸ್ಕ್ವೇರ್ 324 ಅಲ್ವಾ? 324 × 10⁻14 ಪ್ಲಸ್ 2 × ಇ ಎ × ಇ ಬಿ 18 × 9 162 × half × 10⁻14. 2 ಕ್ಯಾನ್ಸಲ್ ಆಗುತ್ತೆ. ಸೊ 162 ಪ್ಲಸ್ 81 ಪ್ಲಸ್ 324 567 ಬರುತ್ತೆ. ರೂಟನ್ನು ತೆಗೆದರೆ ಇ ವಿಲ್ ಬಿ ನೆಟ್ ಇಂಟೆನ್ಸಿಟಿ 23.8 × 10⁻7 ನ್ಯೂಟನ್ ಪರ್ ಕೂಲಮ್ ಬರುತ್ತೆ ಅಷ್ಟೇ. Getting it?
ಓಕೆ, ನಾವು ಇದಿಷ್ಟು ಅರ್ಥ ಆಗಿದೆ ಅಂದರೆ ಸ್ವಲ್ಪ ಮಟ್ಟಿಗೆ ಐ ವಿಲ್ ಗೋ ವಿತ್ ಎಸ್ ಕರೆಂಟ್ ಎಲೆಕ್ಟ್ರಿಸಿಟಿ ಪ್ರಾಬ್ಲಮ್ಸನ್ನು ಒಂದೆರಡು ಮಾಡೋಣಂತೆ, ಮತ್ತು ರೇ ಆಪ್ಟಿಕ್ಸ್ ನೋಡೋಣ. ನೋಡಿ, ಟು ಐಡೆಂಟಿಕಲ್ ಸೆಲ್ಸ್ ಈಚ್ ಇನ್ ಸೀರೀಸ್ ಆರ್ ಇನ್ ಪ್ಯಾರಲಲ್ ಗಿವ್ಸ್ ದ ಸೇಮ್ ಕರೆಂಟ್ ಆಫ್ 0.5 ಆಂಪಿಯರ್ ಥ್ರೂ ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್ 4 ಓಮ್. ಇ ಎಮ್ ಎಫ್ ಮತ್ತು ಇಂಟರ್ನಲ್ ರೆಸಿಸ್ಟೆನ್ಸ್ ಕೇಳಿದ್ದಾರೆ. ಓಕೆ, ನೋಡಿ, ಸೀರೀಸ್ ಕಾಂಬಿನೇಷನ್ ಆಫ್ ಸೆಲ್ಸಿಗೆ ಬರ್ತೀನಿ. ಸೀರೀಸ್ ಕಾಂಬಿನೇಷನ್ ಆಫ್ ಸೆಲ್ಸಲ್ಲಿ ಕರೆಂಟಿಗೆ ಕಂಡುಹಿಡಿಯೋದಕ್ಕೆ ಫಾರ್ಮುಲಾ ಇಟ್ ಈಸ್ ಎನ್ ಇಂಟು ಇ ಡಿವೈಡೆಡ್ ಬೈ ಆರ್ ಪ್ಲಸ್ ಎನ್ ಆರ್. ಓಕೆ, ಈಕ್ವೇಷನ್ ಬರೀತೀನಿ ಸೀರೀಸಿಗೆ. ಐ ಈಕ್ವಲ್ ಟು ಎನ್, ಎಷ್ಟು ಸೆಲ್ಸ್? 2 ಐಡೆಂಟಿಕಲ್ ಅಂತ ಹೇಳಿದರೆ ಮಾತ್ರ ಇದಾಗುವಂಥದ್ದು. ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್ 4 ಇದೆ, 4 ಪ್ಲಸ್ 2R, ಈಕ್ವೇಷನ್ 1. ಈಗ ಇದೇ ಪ್ಯಾರಲಲ್ಲಿ ಆದರೆ, ಪ್ಯಾರಲಲ್ ಕಾಂಬಿನೇಷನ್ ಆದರೆ ಐ ಈಕ್ವಲ್ ಟು ಇ ಡಿವೈಡೆಡ್ ಬೈ ಆರ್ ಪ್ಲಸ್ ಆರ್ ಬೈ ಎನ್ ಆಗುತ್ತೆ ಅಲ್ವಾ? ಸೊ ಐ ಈಕ್ವಲ್ ಟು ಇ ಗೊತ್ತಿಲ್ಲ, ಕಂಡುಹಿಡಿಬೇಕು. ಆರ್ ಈಸ್ 4 ಪ್ಲಸ್ ಆರ್ ಬೈ 2. ಇದನ್ನು ಚೂರು ಸಿಂಪ್ಲಿಫೈ ಮಾಡ್ತೀನಿ. ಐ ವಿಲ್ ಗೆಟ್ 2e epsilon 2e divided by 8 plus r. This will be equation 2. Agreed? LCM ತೆಗೆದೆ, ಕ್ರಾಸ್ ಮಲ್ಟಿಪ್ಲೈ ಮಾಡಿದೆ, 2ನ ಮೇಲೆ ಕಳಿಸಿದೆ. ನಾವು ಐ ಕ್ಯಾನ್ ಈಕ್ವೇಟ್ 1 and 2. ಸೊ ಫ್ರಮ್ 1 and 2, ಈಕ್ವೇಷನ್ 1 and 2 ಎಲ್ ಎಚ್ ಎಸ್ ಸೇಮ್ ಇದೆ ನೋಡಿ. 2e ಡಿವೈಡೆಡ್ ಬೈ 4 ಪ್ಲಸ್ 2r ಈಕ್ವಲ್ ಟು 2e ಡಿವೈಡೆಡ್ ಬೈ 8 ಪ್ಲಸ್ ಆರ್ ಇದೆ. 2e ಕ್ಯಾನ್ಸಲ್ ಆಯಿತು. ಸೊ 4 ಪ್ಲಸ್ 2r ಈಕ್ವಲ್ ಟು 8 ಪ್ಲಸ್ ಆರ್ ಆಯಿತು. ಆರನ್ನು ಈ ಕಡೆ ಶಿಫ್ಟ್ ಮಾಡ್ತೀನಿ. ಆರ್ ಈಸ್ ಈಕ್ವಲ್ ಟು 4 ಓಮ್ ಬಂತು. 4 ಓಮ್ ಬಂದಮೇಲೆ ಟೇಕ್ ಫಸ್ಟ್ ಈಕ್ವೇಷನ್. ಕರೆಂಟ್ ಕೊಟ್ಟಿದ್ದಾರೆ 0.5 ಅಂತ ಅಲ್ವಾ? 0.5 ಈಕ್ವಲ್ ಟು 2 ಇಂಟು ಇ ಡಿವೈಡೆಡ್ ಬೈ 4 ಪ್ಲಸ್ 2r. 2 ಇಂಟು 4 8 ಆಯಿತು. ದಿಸ್ ವಿಲ್ ಬಿ 0.5 ಈಕ್ವಲ್ ಟು 2e ಡಿವೈಡೆಡ್ ಬೈ 12. ಅಲ್ಲಿಗೆ ಇದು 6 ಆಯಿತು. ದೇರ್ಫೋರ್ ಇ ಎಮ್ ಎಫ್ ವಿಲ್ ಬಿ ಈಕ್ವಲ್ ಟು 3 ವೋಲ್ಟ್. ಎಂಥ ಸಿಂಪಲ್ ಪ್ರಾಬ್ಲಮ್ ನೋಡಿ. ಸೊ ಈಸಿಲಿ ಯು ಕ್ಯಾನ್ ಫೈಂಡ್ ದ ವ್ಯಾಲ್ಯೂ. ಒನ್ಸ್ ಅಗೇನ್ ಕರೆಂಟ್ ಎಲೆಕ್ಟ್ರಿಸಿಟಿಯಲ್ಲಿ ಏನು ಅಂದರೆ ಫಾರ್ಮುಲಾಸ್ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಯು ನೀಡ್ ಟು ಲುಕ್ ಇನ್ ಟು ದ ಫಾರ್ಮುಲಾಸ್ ಪ್ರಾಪರ್ಲಿ ಆ್ಯಂಡ್ ಸಾಲ್ವ್ ದ ನ್ಯೂಮರಿಕಲ್. ಅಗ್ರೀಡ್? ನೆಕ್ಸ್ಟ್ ಕ್ವಶನಿಗೆ ಹೋಗ್ತೀನಿ ನೋಡಿ. We will solve one more numerical related to current electricity. Okay. Look into this. A wire having length 2 meter, diameter 1 meter, resistivity 1.963 into 10 power minus 8 ohm meter is connected in series with a battery of 3 volt, internal resistance 1 ohm. Calculate the resistance of the wire and the current in the circuit ಅಂತ ಕೇಳಿದ್ದಾರೆ. ರೆಸಿಸ್ಟಿವಿಟಿ ಕೊಟ್ಟಿದ್ದಾರೆ. ಸೊ ರೆಸಿಸ್ಟಿವಿಟಿಗೂ ರೆಸಿಸ್ಟೆನ್ಸ್ಗೂ ಏನು ಸಂಬಂಧ? ಆರ್ ಈಕ್ವಲ್ ಟು ರೋ ಎಲ್ ಡಿವೈಡೆಡ್ ಬೈ ಎ ಅಲ್ವಾ? ಸೊ ರೋ ಕೊಟ್ಟಿದ್ದಾರೆ 1.963 ಇಂಟು 10⁸. ಎ ಲೆಂತ್ ಎಷ್ಟಿದೆ? 2 ಮೀಟರ್. ಏರಿಯಾ ಪೈ ಆರ್ ಸ್ಕ್ವೇರ್. ಕ್ರಾಸ್ ಸೆಕ್ಷನಲ್ ಏರಿಯಾ ವಿಲ್ ಬಿ ಎ ಸರ್ಕಲ್, ಪೈ ಆರ್ ಸ್ಕ್ವೇರ್. ಸೊ ಇದಿಷ್ಟನ್ನು ಸಾಲ್ವ್ ಮಾಡ್ತೀನಿ. 1.963 ಇಂಟು 2 ಡಿವೈಡೆಡ್ ಬೈ ಪೈ 3.141. ರೆಸಿಸ್ಟೆನ್ಸ್ ಎಷ್ಟು ಬಂತು? 1.24 ಓಮ್ ಬಂತು ಅಷ್ಟೇ. ಸೊ ಅಲ್ಲಿಗೆ ರೆಸಿಸ್ಟೆನ್ಸ್ ಕಂಡುಹಿಡಿದಾಯಿತು. ನೆಕ್ಸ್ಟ್ ಕರೆಂಟ್ ಇನ್ ದ ವಯರ್ ಕೇಳಿದರೆ ಐ ವಿಲ್ ಬಿ ಈಕ್ವಲ್ ಟು ವಿ ಡಿವೈಡೆಡ್ ಬೈ ಆರ್ ಪ್ಲಸ್ ಆರ್. ಅಪ್ಲೈಡ್ ವೋಲ್ಟೇಜ್ ಎಷ್ಟಿದೆ? ಅಪ್ಲೈಡ್ ವೋಲ್ಟೇಜ್ ಈಸ್ ಗಿವನ್ ಟು ಬಿ 3 ವೋಲ್ಟ್ ಡಿವೈಡೆಡ್ ಬೈ ಆರ್ ಈಸ್ 1.24. internal resistance is 1 ohm. So it is just 3 divided by 2.24 ಆಗುತ್ತೆ. 3 divided by 2.24 is 1.33 ampere. That's all. Very simple question ಇದು.
ಆ್ಯಕ್ಚುಲಿ 5 ಮಾರ್ಕ್ಸಿಗೆ ಇನ್ನೊಂಚೂರು ಇದಕ್ಕೆ ಆ್ಯಡ್ ಮಾಡ್ತಾರೆ, ಬಟ್ ಹಿಯರ್ ದೇ ಹ್ಯಾವಂಟ್ ಆ್ಯಡೆಡ್ ಎನಿಥಿಂಗ್, ಸೊ ಇಟ್ಸ್ ಕ್ವೈಟ್ ಎ ಸಿಂಪಲ್ ಕ್ವಶನ್. ಇನ್ನೊಂದು ಕ್ವಶನ್ ತೊಗೊಳ್ಳೋಣ. ನೋಡಿ, ಆಪ್ಟಿಕ್ಸ್ ಪ್ರಾಬ್ಲಮ್ ಮಾಡ್ತೀನಿ. The radii of curvature of faces of a double convex lens are 10 cm and 15 cm. ಏನಿದು R1, ಇದು R2. Its focal length 12 cm ಆದರೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಆ್ಯಂಡ್ ಪವರ್ ಆಫ್ ದ ಲೆನ್ಸ್ ಕೇಳಿದ್ದಾರೆ. ಲೆನ್ಸ್ ಮೇಕರ್ಸ್ ಫಾರ್ಮುಲಾ ಯೂಸ್ ಮಾಡ್ತೀನಿ. 1/f ಈಕ್ವಲ್ ಟು n-1 ಅಥವಾ μ-1 1/R1 minus 1/R2. So 1 divided by 12 into 10 to the power minus 2 ಅಲ್ವಾ, ಯಾಕೆಂದರೆ ಸೆಂಟಿಮೀಟ್ರಲ್ಲಿ ಕೊಟ್ಟಿದ್ದಾನೆ, ಎಲ್ಲ ಮೀಟ್ರಿಗೆ ಕನ್ವರ್ಟ್ ಮಾಡಿಬಿಡ್ತೀನಿ. ಆ್ಯಂಡ್ ದಿಸ್ ಈಸ್ 1/10 into 10 power minus 2 minus 1 divided by 15 ಇದೆ. ಸೈನ್ ಕನ್ವೆನ್ಷನ್ ಸೇಸ್ ಇಟ್ ಈಸ್ ಆಪೋಸಿಟ್ ತಗೋಬೇಕು, ಸೊ ಮೈನಸ್ ಆಗುತ್ತೆ. ದಿಸ್ ವಿಲ್ ಬಿ, ಇದನ್ನು ಇನ್ನೊಂಚೂರು ಸಿಂಪ್ಲಿಫಿಕೇಶನ್ ಮಾಡಿದ್ರೆ ಓಕೆ ಫೈನ್, ನೋ ಪ್ರಾಬ್ಲಮ್, ವಿ ವಿಲ್ ಡೂ ಇಟ್ ಲೈಕ್ ದಿಸ್ ಇಟ್ ಸೆಲ್ಫ್. n-1 ಆ್ಯಸ್ ಇಟ್ ಈಸ್. ನೋಡಿ, ಇಲ್ಲಿ ಏನನ್ನು ನಾನು ನ್ಯೂಮರೇಟ್ರಿಗೆ ತೊಗೋಬೋದು, 100/10 ಅಂತ ಬರಿತೀನಿ, ಇಲ್ಲಿ 100/15 ಅಂತ ಬರಿತೀನಿ. ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ದಿಸ್ ವಿಲ್ ಬಿ n-1 ಹಾಗೆ ಇಟ್ಕೋತೀನಿ. ನಾನು ಎಲ್ ಸಿ ಎಮ್ ತೆಗೆದುಬಿಡ್ತೀನಿ, ಇಟ್ ವಿಲ್ ಬಿ ಈಸಿಯರ್ ಫಾರ್ ಮೀ. 150 ಆಯ್ತು ಇಲ್ಲಿ, ಸೊ ದಿಸ್ ವಿಲ್ ಬಿ 1500 ಪ್ಲಸ್ 1000 ಆಗುತ್ತೆ, ಯಾಕೆಂದರೆ ಕ್ಯಾಲ್ಸಿ ಯೂಸ್ ಮಾಡ್ತಾ ಇಲ್ಲ. ಸೊ n-1 ಏನಾಯ್ತು ಇಲ್ಲಿ ನೋಡಿ, n-1 ಈಕ್ವಲ್ ಟು ಇದಿಷ್ಟು ಮೇಲಕ್ಕೆ ಹೋಗುತ್ತೆ, 150 ಡಿವೈಡೆಡ್ ಬೈ 2500 ಇಂಟು 1/12. 10 power minus 2 ಮೇಲಕ್ಕೆ ಹೋದರೆ 10 power plus 2 ಆಗುತ್ತೆ, 100 ಆಗುತ್ತೆ. ಇಲ್ಲಿ 2 zeros ಹೊಟ್ಟೋಯ್ತು. ಸೊ n-1 is equal to 150 divided by 25 into 12 ಆಗುತ್ತೆ. ಸೊ 25 1 times, 25 6 times, 6 1 times, 6 twice, n-1 equal to 0.5, n will be equal to 1.5. ಇಷ್ಟೇ ಸಿಂಪಲ್ ಆಗಿರುತ್ತೆ ನೋಡಿ, ನ್ಯೂಮರಿಕಲ್ಸ್ ರಿಲೇಟೆಡ್ ಟು ಇಟ್, ರೈಟ್. ಸೊ the problems, as I said, we'll go back. 4 questions ಬರುತ್ತೆ, ಅದರಲ್ಲಿ 2 ಕ್ವಶನ್ ಆನ್ಸರ್ ಮಾಡಬೇಕು. ನಾವು ಎಲ್ಲ ಕ್ವಶನ್ಸ್ ಮೇಲೂ ಒಂದೊಂದು 2 ನ್ಯೂಮರಿಕಲ್ಸ್ನ ಮಾಡಿದ್ವಿ, ಬಟ್ ಜಾಸ್ತಿ ಎಲೆಕ್ಟ್ರೋಸ್ಟ್ಯಾಟಿಕ್ಸ್ ಬಗ್ಗೆ ಸ್ವಲ್ಪ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿದೆ, ಆಲ್ಟರ್ನೇಟಿಂಗ್ ಕರೆಂಟ್ ಬಗ್ಗೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿದೆ. ಸ್ಟೂಡೆಂಟ್ಸ್, ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ದ ಕಾನ್ಸೆಪ್ಟ್ಸ್. ಇದರ ಮೇಲೆ ಇನ್ನೂ ಒಂದಷ್ಟು ಪ್ರಾಬ್ಲಮ್ಸ್ನ ನೀವು ಸಾಲ್ವ್ ಮಾಡಿ, ಸೊ ದಟ್ ಯು ವಿಲ್ ಗೆಟ್ ಅನ್ ಐಡಿಯಾ ಹೌ ಟು ಗೋ ಅಬೌಟ್ ಇಟ್. ಅದಾದಮೇಲೆ ಕಾನ್ಫಿಡೆನ್ಸ್ ಅಂತೂ ಖಂಡಿತ ಬಿಲ್ಡ್ ಆಗುತ್ತೆ. ನೋಡಿ,